ಹಾಯ್ ಫ್ರೆಂಡ್ಸ್, ನಮಸ್ತೆ. ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಪುಟ್ಟ ವಿಡಿಯೋನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಕಳೆದ ವಾರ 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆದರೆ ಅಕ್ಕನ ಮನೆಯಲ್ಲಿ ಬಂಡಿ ಹಬ್ಬದ ಉತ್ಸವದ ವಿಡಿಯೋ ಮತ್ತು ತೋಟದ ವಾತಾವರಣದ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇದು ಕೊನೆ ವಿಡಿಯೋ. ಅದೇ ತೋಟದಲ್ಲಿ ನಾವೆಲ್ಲ ಅಲ್ಲೇ ಉಳ್ಕೊಂಡು ಒಂದು 15 ದಿನ ಉಳಿದು ಏನೆಲ್ಲ ಎಂಜಾಯ್ ಮಾಡ್ದೋ, ಏನೆಲ್ಲ ತಿಂದೋ, ತೋಟದಲ್ಲಿ ಹೇಗೆಲ್ಲ ಸುತ್ತಾಡ್ದೋ, ಮತ್ತು ಮನೆಯಲ್ಲಿ ಏನೆಲ್ಲ ಆಯಿತು, ಯಾರ್ಯಾರು ಉಳಿದಿದ್ದೋ, ಈ ಥರ ವಿಡಿಯೋನ ನಾನು ಹಂಚ್ಕೊಬೇಕು ಅಂತ ಇದೊಂದು ಪುಟ್ಟ ವಿಡಿಯೋನ ಮಾಡಿದ್ದೀನಿ. ಖಂಡಿತ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇರೋರು ಆ 2 ವಿಡಿಯೋನ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ ಬನ್ನಿ, ವಿಡಿಯೋದಲ್ಲಿ ಏನೆಲ್ಲ ಇದೆ ಮತ್ತು ಹೇಗೆಲ್ಲ ಎಂಜಾಯ್ ಮಾಡೋದು ಅನ್ನೋದನ್ನು ನೋಡೋಣ. ಹಬ್ಬದ ಮರುದಿನ ಅಂದರೆ ಭಾನುವಾರ ಹಬ್ಬ ಆಯಿತು. ಅದ್ರ ಮರುದಿನ ಸೋಮವಾರ ನೋಡಿ ಒಂದಷ್ಟು ಜನ ಉಳ್ಕೊಂಡಿದ್ದು ಎಲ್ಲ ತೋಟವನ್ನು ಸುತ್ತಾಡ್ಕೊಂಡು ಬಂದು ಹೀಗೆ ತೋಟದಲ್ಲಿ ಸಿಕ್ಕಂಥ ಮಾವಿನ ಹಣ್ಣನ್ನು ಎಲ್ಲ ತೊಗೊಂಡು ಬಂದಿದ್ದು. ಮತ್ತು ನೋಡಿ ಇಲ್ಲಿ ತೋಟದಲ್ಲಿ ತೆಂಗಿನ ಮರ, ಪ್ರತಿದಿನ ನಾವು ಎಳ್ನೀರೆಲ್ಲ ಕುಡ್ಕೊಂಡು ಆರಾಮಾಗಿ ಇಲ್ಲಿ ಕಾಲ ಕಳೀತಾಯಿದ್ದು. ತೋಟಕ್ಕೆ ಬಂದಂತಹ ಕೆಲಸದವ್ರ ಕೈಲಿ ಎಳ್ನೀರನ್ನು ಕೆಡಗಿಸಿಕೊಟ್ರು. ತುಂಬ ಚೆನ್ನಾಗಿತ್ತು ಅನುಭವ ಅಂತಲೇ ಹೇಳ್ಬೋದು. ಎಷ್ಟಾದರೂ ಹಣ್ಣುಗಳನ್ನ ತಿನ್ಬೋದು, ಎಷ್ಟಾದರೂ ಎಳ್ನೀರನ್ನ ಕುಡಿಬೋದು. ನ್ಯಾಚುರಲ್ಲಾಗಿ ನಾವು ನೋಡಿ ಸಿಟಿಗಳಲ್ಲಿ, ನಗರಗಳಲ್ಲಿ ಎಷ್ಟೊಂದು ದುಡ್ಡು ಕೊಟ್ಟರು ಈ ರೀತಿ ಕೆಮಿಕಲ್ ಫ್ರೀ ಇರೋವಂಥದ್ದು, ಅಂದರೆ ಕೆಮಿಕಲ್ಲೇ ಇಲ್ಲದಂತಹ ಫುಡ್ಡು ನಮಗೆ ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿರಬೇಕು ಅಂತಲೇ ಹೇಳ್ಬೋದು. ಇದಕ್ಕೆ ಹಣ್ಣುಗಳಿಗೆ ಆಗಲಿ ಇಲ್ಲಿ ಯಾವುದಕ್ಕೆ ಆಗಲಿ ಮನೆ ಗೊಬ್ಬರವನ್ನು ಹಾಕಿ ಬೆಳೆಸಿರೋದು. ನೋಡಿ ನಾವೆಲ್ಲ ಎಳ್ನೀರು ಕುಡಿಯೋದ್ರ ಜೊತೆಗೆ ನಮ್ಮ ಟಾಮಿಗೂ ಕೂಡ ಎಳ್ನೀರನ್ನ ಕುಡಿಸ್ತಾರೆ. ಹೌದು, ಅದಕ್ಕೂ ಕೂಡ ಜೀವ ಇದೆ ಅಲ್ವಾ. ಅದ್ರ ಬಾಂಧವ್ಯನೇ ಒಂಥರ ಚೆಂದ. ಅದು ನಮ್ಮ ಜೊತೆ ಹೊಂದ್ಕೊಂಡು ಹೋಗಿದ್ದೆ ಒಂಥರ ವಿಸ್ಮಯ ಅಂತಲೇ ಹೇಳ್ಬೋದು. ಬೇರೆ ಯಾರಾದರೂ ಬಂದರೆ ಅದು ಒಳಗಡೆ ಕೂಡಲ್ಲ, ಮನೆ ಹತ್ರನೇ ಕೂಡಲ್ಲ. ಆದರೆ ನಮ್ಮನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಎಷ್ಟು ನಮ್ಮ ಬಾಂಧವ್ಯ ಅಂದರೆ ನಾವೇ ಅದಕ್ಕೆ ಓನರ್ ಅನ್ನೋ ಥರ. ಬಾ ಅಂದರೆ ಬರುತ್ತೆ, ಹೋಗು ಅಂದರೆ ಹೋಗುತ್ತೆ, ಹಿಂದಿಂದೇ ಸುತ್ತುತ್ತೆ. ಮತ್ತು ನೋಡಿ ನಮ್ಮ ತೋಟದಲ್ಲೇ ಬೆಳೆದಂತಹ ಹಲಸಿನ ಹಣ್ಣು, ಇದು ಕೂಡ ತುಂಬ ಸ್ವೀಟ್ ಆಗಿತ್ತು. ಊಟನೇ ಬೇಕಾಗಿಲ್ಲ, ಇದನ್ನೇ ಹಣ್ಣುಗಳನ್ನೇ ತಿಂದ್ಕೊಂಡು ಹೊಟ್ಟೆ ತುಂಬಿಸ್ಕೋಬೋದು, ಅಷ್ಟೊಂದು ಹಣ್ಣುಗಳೆಲ್ಲ ಇತ್ತು. ಪಕ್ಷಿಗಳೆಲ್ಲ ತಿಂದು ಉಳಿದಿದ್ದು ನಾವು ತಿಂತಾಯಿದ್ದೋ ಅಷ್ಟೇ. ಮತ್ತು ಬರೋದೇ ಅಪರೂಪ, ಎಲ್ಲ ತಿನ್ನಿ ತಿನ್ನಿ ಅಂತ ಹೇಳ್ತಾಯಿದ್ರು. ಪರಂಗಿ ಹಣ್ಣಿತ್ತು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಎಳ್ನೀರು, ಮತ್ತು ಎಲ್ಲ ರೀತಿಯ ಸೀಬೆಹಣ್ಣು ತಿನ್ನೋರೇ ಇಲ್ಲ. ಸಪೋಟೊ ಹಣ್ಣು, ಸೀಬೆಹಣ್ಣು ಈ ಥರದ್ದೆಲ್ಲ ತಿನ್ನೋರೇ ಇಲ್ಲ, ಅಷ್ಟೊಂದು ಇತ್ತು. ಹೀಗೆ ಎಲ್ಲ ಸೇರಿ ಒಂದು 10-12 ಜನ ಉಳ್ಕೊಂಡಿದ್ದು. ಒಂದು ವೀಕ್ ತನಕ ಅಲ್ಲೇ ಉಳ್ಕೊಂಡು ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡ್ದು ಅಂತಲೇ ಹೇಳ್ಬೋದು. ಹೀಗೆ ತೋಟಕ್ಕೆ ಬಂದಾಗ ಅಕ್ಕ ಅವರ ರಿಲೇಟಿವ್ಸು ಮತ್ತು ಅವರ ಫ್ರೆಂಡ್ಸ್ಗಳ ಮನೆ ನಮಗೆ ಊಟಕ್ಕೆ ಹೀಗೆ ಇನ್ವೈಟ್ ಮಾಡ್ತಾರೆ. ಹಾಗೆ ಅವರ ರಿಲೇಟಿವ್ಸ್ ಮನೆ ವಡೆ ಪಾಯಸದ ಊಟ ಇತ್ತು, ಮತ್ತು ಅವರ ಫ್ರೆಂಡ್ ಮನೆ ಇನ್ನು ಬೆಳಗ್ಗೆಗೆ ನಾನ್ ವೆಜ್ ಊಟ ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸಿದ್ರು. ತುಂಬ ಚೆನ್ನಾಗಿ ಬಾಂಧವ್ಯದಿಂದ ನೋಡ್ಕೊತಾರೆ. ಅಂದರೆ ಅಷ್ಟು ಖುಷಿ. ನಾವೆಲ್ಲ ಹೋದರೆ ಈಗಿನ ಕಾಲದಲ್ಲಿ ಹೀಗೆಲ್ಲ ಬಾಂಧವ್ಯದಿಂದ ಹೀಗೆ ಇರೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಮಾನವೀಯತೆ ಹಾಗೂ ಪ್ರೀತಿ, ವಿಶ್ವಾಸ, ನಂಬಿಕೆ ಉಳ್ಕೊಂಡಿದೆ ಅಂದರೆ ಸ್ವಲ್ಪ ಹಳ್ಳಿಗಳ ಕಡೆ ನೋಡಿದಾಗ ಈ ರೀತಿ ಅನಿಸುತ್ತೆ. ಬೇರೆ ಕಡೆ ಹೆಂಗೋ ಏನೋ ಗೊತ್ತಿಲ್ಲ, ಆದರೆ ನಾವಿರೋ ಕಡೆ ಅಂತೂ ಈ ರೀತಿ ಚೆನ್ನಾಗಿರ್ತಾರೆ ಎಲ್ಲರೂ. ಖುಷಿಯಾಗುತ್ತೆ. ಮಕ್ಕಳೆಲ್ಲ ನೋಡಿ, ಅವ್ರಿಗೆ ವಡೆ ಪಾಯಸ ಎಲ್ಲಿ ಇಷ್ಟ ಆಗುತ್ತೆ. ಅವರೆಲ್ಲ ಮನೆಗೆ ಬಂದು ಸ್ವಲ್ಪ ತಿಂದರು. ಅಲ್ಲಿ ಅವ್ರ ರಿಲೇಟಿವ್ಸ್ ಮನೆಗೆ ಹೋದಾಗ ಅಲ್ಲಿ ವಡೆ ಪಾಯಸ ಸ್ವಲ್ಪ ತಿಂದು ಮನೆಗೆ ಬಂದು ಎಲ್ಲ ಮಕ್ಕಳು ಸೇರಿಕೊಂಡು ನಾವೇ ಮ್ಯಾಗಿ ಮಾಡ್ಕೊಂಡು ತಿಂತೀವಿ ಅಂತ ಅಕ್ಕನ ಮಕ್ಕಳು ಮ್ಯಾಗಿ ಮಾಡ್ತಿದ್ದಾಳೆ. ಏನು ಒಂದು 5-6 ಪ್ಯಾಕ್ ಮ್ಯಾಗಿ ಎಲ್ಲ ಮಾಡಿ ನೋಡಿ ಎಷ್ಟೊಂದು ಜೋಡಿಸಿಟ್ಟಿದ್ದಾರೆ ಎಲ್ರಿಗೂ. ಮತ್ತೆ ಬೇಡ ಬೇಡ ಅಂದ್ರೂ ಅಜ್ಜಿ ಅವರೆಲ್ಲ ಇದ್ರಲ್ಲ, ಅಕ್ಕ ಅವ್ರ ಅತ್ತೆ, ನಮ್ಮ ಅತ್ತೆ ಎಲ್ಲರೂ ಇದ್ದರು. ಅವ್ರಿಗೆಲ್ಲ ಮತ್ತು ಮಕ್ಕಳುಗಳಿಗೆ ಎಲ್ರಿಗೂ ಮ್ಯಾಗಿ ಮಾಡಿ ಕೊಟ್ಟಳು. ಅಕ್ಕನ ಮಗಳು ಎಲ್ರಿಗೂ ಸಪ್ಲೈ ಮಾಡಿದ್ಲು. ತುಂಬ ಚೆನ್ನಾಗಿ ಮಾಡಿದ್ಲು ಅಂದ್ಕೊಂಡು ಎಲ್ಲ ಖಾಲಿ ಮಾಡಿದ್ರು. ನೆಕ್ಸ್ಟ್ ಇನ್ನು ಮಾರನೇ ಬೆಳಗ್ಗೆಗೆ ಅದೇ ಹಬ್ಬದ್ದು ತಲೆಕಾಲು ಉಳ್ಕೊಂಡಿತ್ತು. ತಲೆಕಾಲು ಸಾಂಬಾರು ಎಲ್ರಿಗೂ ಗೊತ್ತು. ನಾನ್ ವೆಜ್ ತಿನ್ನೋರು, ಹಬ್ಬ ಮಾಡೋರಿಗೆಲ್ಲ ಈ ವಿಷಯ. ತಲೆಕಾಲನ್ನು ಮಟನ್ ಜೊತೆ ಮಿಕ್ಸ್ ಮಾಡಿ ಮಾಡಲ್ಲ, ಕೆಲವರು ಮಾಡ್ತಾರೆ, ಆದರೆ ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ. ಯಾಕಂದರೆ ಹಬ್ಬದಲ್ಲಿ ಸರಿಯಾಗಿ ಮನೆಯವ್ರು ಯಾರು ಊಟ ಮಾಡೋಕ್ಕಾಗಿರಲ್ಲ. ಬಂದವ್ರನ್ನ ಊಟಕ್ಕೆ ಹಾಕಿ ಮತ್ತು ಕೆಲಸ ಎಲ್ಲ ಮಾಡಿ ಅಡುಗೆ ಮಾಡಿ ಈ ರೀತಿ ಊಟ ಮತ್ತು ನಾನ್ ವೆಜ್ ಏನು ತಿನ್ನೋಕ್ಕಾಗಿರಲ್ಲ. ಅದಕ್ಕೋಸ್ಕರ ಈ ತಲೆಕಾಲನ್ನು ಇಟ್ಕೊಂಡು ಫ್ರೆಶ್ಶಾಗಿ ಇನ್ನೊಂದಿನ 2 ದಿನ ಬಿಟ್ಟು ಹೀಗೆ ಮಾಡಿಕೊಂಡು ಮನೆಯವರೆಲ್ಲ ಕೂತ್ಕೊಂಡು ಊಟ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ಬೋದು. ವೆಜ್ ತಿನ್ನೋರು ಕೆಲವರು ನಗ್ಬೋದು ಈ ವಿಡಿಯೋ ನೋಡ್ತಾ. ದಯವಿಟ್ಟು ನಗಬೇಡಿ. ನಾನ್ ವೆಜ್ ತಿನ್ನೋರಿಗೆ ಇದರ ಅನುಭವ ಆಗಿರುತ್ತೆ. ಹಬ್ಬ ಹರಿದಿನಗಳಲ್ಲಿ ಇದೇ ರೀತಿ ಮಾಡೋದು.
ತಲೆಕಾಲನ್ನು ಸುಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತಾರೆ ಅಥವಾ ಅದನ್ನು ಚೆನ್ನಾಗಿ ಬೇಯಿಸಿ ಎತ್ತಿಟ್ಟಿರ್ತಾರೆ. ಹೀಗೆ ಸಾಂಬಾರು ಮಾಡಿಕೊಂಡು ಎಲ್ಲರೂ ನಮ್ಮ ಮನೆಯವರೇ ಅಂತಲೇ 10-15 ಜನ ಉಳ್ಕೊಂಡಿದ್ದು ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾವ್ರೆ ಎಲ್ಲರೂ ನೋಡಿ. ರಾಗಿ ಮುದ್ದೆ ಇತ್ತು, ರಾಗಿ ಮುದ್ದೆ ತಿಂದನೇ ಇರೋರು ರೈಸ್ ಹಾಕ್ಕೊಂಡು ಹಿಂಗೆ ತಲೆಕಾಲು ಸಾಂಬಾರಲ್ಲಿ ಊಟ ಮಾಡ್ತಾರೆ. ತುಂಬ ಒಳ್ಳೆಯದು ತಲೆಕಾಲು ಸಾಂಬಾರು. ನಾನ್ ವೆಜ್ಜಲ್ಲಿ ಮಟನ್ಗಿಂತನೂ ಇದರಲ್ಲಿ ಫ್ಯಾಟು ಜಾಸ್ತಿ ಇರಲ್ಲ, ಮತ್ತು ಇದನ್ನು ಎಷ್ಟು ಮಟನ್ ತಿಂದ್ರೂ ಅಷ್ಟೊಂದು ಫ್ಯಾಟು ನಮ್ಮ ದೇಹಕ್ಕೆ ಸೇರಿಕೊಳ್ಳಲ್ಲ. ನಾವು ಮಟನ್ ತಿನ್ನುವಾಗ ಮಟನ್ ಸ್ವಲ್ಪ ಕಡಿಮೆ ತಿಂದ್ರೂ ಈ ಥರದವು ಅವಾಗವಾಗ ತಿಂದರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ ಊಟ ಎಲ್ಲ ಆಯಿತು, ಮತ್ತು ಎಲ್ಲರೂ ಸೇರ್ಕೊಂಡು ಊಟ ಮಾಡಿ ಎಂಜಾಯ್ ಮಾಡಾಯಿತು. ಹೋಗೋರೆಲ್ಲ ಈಗ ಹೋಗಬೇಕು, ಯಾಕಂದರೆ ಎಲ್ಲರೂ 4-5 ದಿನ ಇದ್ದು ಸಾಕಾಯಿತು. ಎಲ್ರಿಗೂ ಹೋಗಬೇಕು, ಕೆಲಸ ಕಾರ್ಯಗಳು ಇರ್ತವೆ, ಸಿಟಿಯಿಂದ ಬಂದಿರ್ತಾರೆ. ಹೆಂಗೋ ಮಕ್ಕಳಿಗೆ ಹಾಲಿಡೇಸ್ ಆಗಿರೋದ್ರಿಂದ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮತ್ತು ರಜಾ ಮುಗಿದು ಕ್ಲಾಸೆಲ್ಲ ಸ್ಟಾರ್ಟ್ ಆಯಿತು. ಹೊರಡಬೇಕಾದ ಸಮಯ ಬಂತು. ನಮ್ಮ ಹಸ್ಬೆಂಡು ಮತ್ತು ಮಗ ಹೊರಡ್ತಾ ಇದ್ದಾರೆ. ನಾನು ಒಂದು 15 ದಿನ ತೋಟದಲ್ಲೇ ಇದ್ದೆ, ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇನ್ನೊಂದೆರಡು ಫಂಕ್ಷನ್ಸ್ ಇದ್ದು ಎಲ್ಲ ಮುಗಿಸ್ಕೊಂಡು ಬರುವ ಅಂತ ಎಲ್ಲರೂ ಸ್ವಲ್ಪ ದಿನ ಇದ್ದು ಹೊರಟರು. ಮತ್ತು ನಾವೊಂದಷ್ಟು ದಿನ ಉಳ್ಕೊಂಡು, ಆದರೂ ಬೇಜಾರಾಗುತ್ತೆ, ಮನೆಯೆಲ್ಲ ಖಾಲಿ ಖಾಲಿ ಅನಿಸುತ್ತೆ. ಯಾಕಂದರೆ ಎಲ್ಲ ಒಟ್ಟಿಗೆ ಇದ್ದಾಗ ಟೈಮ್ ಚೆನ್ನಾಗಿ ಪಾಸ್ ಆಯ್ತಿತ್ತು. ಹೌದು, ಈಗಿನ ಬ್ಯುಸಿ ಲೈಫಲ್ಲಿ ಎಲ್ಲರಿಗೂ ಕೆಲಸ ಕಾರ್ಯಗಳ ಒತ್ತಡ ಇದ್ದೇ ಇರುತ್ತೆ. ಆದರೂ ಇಂಥ ಸಂದರ್ಭಗಳಲ್ಲಿ ಬಂದು ಎಲ್ಲರೂ ಭಾಗಿಯಾಗ್ತಾರಲ್ಲ, ಅದೇ ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಬೇರೆ ಕಡೆ ಏನೂ ಗೊತ್ತಿಲ್ಲ, ನಮ್ಮ ಮನೆಯಲ್ಲಂತೂ ಇಂಥ ಫಂಕ್ಷನ್ಗಳಿದ್ರೆ ಎಲ್ಲ ಒಟ್ಟಾಗಿ ಸೇರ್ಕೊಂಡು ಹೀಗೆ ಎಂಜಾಯ್ ಮಾಡ್ತೀವಿ. ನಿಮ್ಮ ಮನೆಗಳಲ್ಲಿ ಹಾಗೂ ನೀವು ಕೂಡ ಇಂಥ ಫಂಕ್ಷನ್ಗಳನ್ನ ಮಾಡ್ತೀರಾ, ಮತ್ತು ನೀವೆಲ್ಲ ಹೆಂಗೆ ಎಂಜಾಯ್ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ಪುಟ್ಟ ವ್ಲಾಗ್ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸಹ ಭೋಜನ ಸಹ ಕುಟುಂಬ ಅಂದರೆ ಎಲ್ಲ ಕುಟುಂಬದವರು ಸೇರಿ ಒಂದು ಕಡೆ ಊಟ ಮಾಡೋದು, ಸಹ ಭೋಜನ ಮಾಡೋದು ನಮ್ಮ ಭಾರತೀಯ ಸಂಪ್ರದಾಯದ ಒಂದು ಶ್ರೇಷ್ಠತೆ ಅಂತಲೇ ಹೇಳ್ಬೋದು. ಇಂಥ ಸಂದರ್ಭಗಳು ಬಂದಾಗ ಖಂಡಿತ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ಹೊಸ್ದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ, ಲೈಕ್ ಮಾಡಿ, ಮತ್ತು ಹೇಗಿತ್ತು ವಿಡಿಯೋ ಅನ್ನೋದನ್ನು ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.